ಹಾಗೆ ಇವತ್ತು ಕೋಸು ವಡೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಸಿಂಪಲ್ ಆಗಿರುತ್ತೆ. ಎಲ್ಲನೂ ತರಕಾರಿನ ಸಣ್ಣದಾಗಿ ಹೆಚ್ಕೋಬೇಕು. ಅಂದರೆ ಎಲೆಕೋಸು, ಬೀನ್ಸು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಅರಿಶಿನ, ಉಪ್ಪು, ಅಕ್ಕಿ ಹಿಟ್ಟು 1 ಸ್ಪೂನು, 2-3 ಸ್ಪೂನು ಕಡಲೆ ಹಿಟ್ಟು ದೊಡ್ಡ ಸ್ಪೂನಲ್ಲಿ ನಾನು ಹೇಳ್ತಿರೋದು. ಹಾಗೆ ಸಾಂಬಾರ್ ಸೊಪ್ಪು ಮತ್ತೆ ಕಾಯಿ ತುರಿ ಹಾಕೊಬೇಕು, ಚೆನ್ನಾಗಿರುತ್ತೆ. ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು. ಅಂದ್ರೆ ನೀರು ತುಂಬಾ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ವಡೆ ತಟ್ಟ ತರ ಇರಬೇಕು. ಮಧ್ಯ ನನ್ನ ಮಗಳು ಬಂದು ಅಮ್ಮ ನಾನು ತಟ್ತೀನಿ ಅಂತ ಹೇಳ್ತಾ ಬಿಟ್ಟೆ. ಇದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಏನು ಹೇಗಿದ್ರು ವಡೆ ಬಜ್ಜಿ ಬೋಂಡ ತಿಂತಾರೆ, ಇದ್ರೊಳಗನೆ ತರಕಾರಿ ಎಲ್ಲ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ರೆಸಿಪಿ. ಹಾಗೆ ಇವತ್ತು ಗಣೇಶ ಚತುರ್ಥಿ ಇತ್ತಲ್ಲ, ಕುಡ್ಲು, ಚಾಕು, ಕೋವಿ ಎಲ್ಲ ಇಟ್ಟು, ಬುಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಗಣೇಶಿಗೆ ಇಷ್ಟ ಆಗ ಎಲ್ಲ ಅಡುಗೆ ತಿಂಡಿ ತಿನಿಸುಗಳೆಲ್ಲ ಮಾಡಿ ನಾವು ಕೂಡ ಊಟ ಮಾಡ್ತಾ ಅದನ್ನು ಮಾಡಿ. ಬಜ್ಜಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾರಿ ವಡೆ ಒಂಥರ ಕರುಮ್ ಅಂತ ಇದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ಕೂಡ ಇಷ್ಟಪಟ್ಟು ಒಂದು 5-6 ತಿಂತ. ಹಾಗೆ ನೆನ್ನೆ ನಮ್ಮ ಮಾವ ಕಾಯ್ಕಣ ತಗೊಬಿಟ್ಟು ಬಂದಿದ್ರಲ್ಲ, ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಡಬ್ಬಿಗಳಿರುತ್ತಲ್ಲ, ಅದೆಲ್ಲ ನನ್ನ ಮಗಳು ತಗೊಂಡು ಇವತ್ತು ಆಟ ಆಡ್ತಾ ಇದೆ ನೋಡಿ. ಅಂಗಡಿಗಳಲ್ಲಿ ನೇತಾಕ್ತಾಗ ಎಷ್ಟು ಚಂದ ಕಾಣಿಸೋದಲ್ವಾ. ಅವಾಗ ಇದೆಲ್ಲ ಜಾಸ್ತಿ ರೇಟ್ ಅಂತ ತಗೊಳ್ತಿರ್ಲಿಲ್ಲ. ಗೌರಿದಾರ ₹1 4 ಬರೋದು ಅಂತ ಅದು ತಗೊಳ್ತಿದ್ದು. ಓಕೆ, ಸದ್ಯಕ್ಕೆ ಇವತ್ತಿಗೆ